ಕತ್ತಲಲ್ಲಿ ಸೊರಗ್ತಾ ಇದ್ದ ಚಿಕ್ಕನಾಯಕನಹಳ್ಳಿ ಬಸ್ ನಿಲ್ದಾಣಕ್ಕೆ ಮುಕ್ತಿ. ಸುದ್ದಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂತು ಬೆಳಕು. ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪ್ರಜಾಶಕ್ತಿ ವಾಹಿನಿ ವರದಿ ಮಾಡಿದ್ದಕ್ಕೆ ನಮಗೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಬೆಳಕು ಬಂದಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಕತ್ತಲಲ್ಲಿ ಮುಳುಗಿತ್ತು. ಇಲ್ಲಿ ಕತ್ತಲಾದ್ರೆ ಲೈಟ್ಗಳು ಆನ್ ಆಗ್ತಾ ಇರಲಿಲ್ಲ. ಸಂಜೆಯಾಗ್ತಿದ್ದಂತೆ ದೂರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರು ಪರದಾಡ್ತಾ ಇದ್ರು. ಮಹಿಳೆಯರು ಜೀವ ಭಯದಲ್ಲಿಯೇ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ರು. ಇತ್ತ ಕೂರಲು ಕುರ್ಚಿ ಕೂಡ ಇರದೆ ಬಸ್ ನಿಲ್ದಾಣ ಸೊರಗ್ತಾ ಇದೆ ಎಂದು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ. ಹೌದು, ವರದಿ ಪ್ರಸಾರವಾದ ಕೇವಲ 48 ಗಂಟೆಯೊಳಗೆ ಅಧಿಕಾರಿಗಳು ಸ್ಪಂದಿಸಿದ್ರು. ದೀಪಗಳನ್ನ ದುರಸ್ತಿ ಮಾಡಿ ಬಸ್ ನಿಲ್ದಾಣವನ್ನ ಮತ್ತೆ ಬೆಳಕಿನತ್ತ ತಂದಿದ್ದಾರೆ. ಜೊತೆಗೆ ನಿಲ್ದಾಣದ ಸುತ್ತಮುತ್ತ ಬೆಳೆದಿದ್ದ ಗಿಡಗಳನ್ನ ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಲಾಗಿದೆ. ಇತ್ತ ಕ್ಲೀನ್ ಇಲ್ಲದ ಶೌಚಾಲಯಗಳನ್ನ ಕೂಡ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಈ ಸ್ಪಂದನೆಗೆ ಖುಷಿಯಾದ ಸ್ಥಳೀಯ ನಾಗರಿಕರು ಪ್ರಜಾಶಕ್ತಿ ಟಿವಿಗೆ ಧನ್ಯವಾದವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮೊನ್ನೆ ಆಟೋ ಸಂಘದ ಅಧ್ಯಕ್ಷರು ಮಂಜುನಾಥ್ ರವರು ಧ್ವನಿ ಎತ್ತಿದ್ದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಗೆ ಬೆಳಕು ಬಂದಿದೆ. ಮತ್ತು ಬಾತ್ರೂಮ್ಸ್ ಎಲ್ಲ ಕ್ಲೀನಾಗಿದೆ. ಇನ್ನೂ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಬೇಕಾಗಿದೆ. ಕೆಲವು ಹಳ್ಳಿಗಳಿಗೆ ಇನ್ನೂ ಬಸ್ಗಳು ವ್ಯವಸ್ಥೆನೇ ಇಲ್ಲ. ರಾತ್ರಿ ನೈಟ್ ಹೊತ್ತು ಇಲ್ಲಿ ಪುಂಡು ಪಕ್ರ ಕಾಟ ಜಾಸ್ತಿ ಆಗಿದೆ. ದಯಮಾಡಿ ಇದನ್ನು ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಪ್ರಜಾಶಕ್ತಿ ವಾಹಿನಿ ವರದಿ ಮಾಡಿದ್ದಕ್ಕೆ ನಮಗೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಗೆ ಬೆಳಕು ಬಂದಿದೆ. ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ದಯಮಾಡಿ ಪ್ರಜಾಶಕ್ತಿ ವಾಹಿನಿಗೆ ತುಂಬ ಧನ್ಯವಾದಗಳು. ನಿಮ್ಮ ಸೇವೆ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಏನು ವರದಿ ಮಾಡಿತ್ತೋ ಕೆಎಸ್ಆರ್ಟಿಸಿ ವಿಭಾಗ ಕಚೇರಿಲಿ ಲೈಟ್ಗಳು ಮತ್ತು ಟೈಲೆಟ್ಟು ಸರಿ ಇಲ್ಲ ಅಂತ ಏನು ವರದಿ ಮಾಡಿತ್ತೋ ಪ್ರಜಾಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ ಕೆಎಸ್ಆರ್ಟಿಸಿಲಿ ಲೈಟ್ಗಳು ಆಗ್ಬೋದು, ಶೌಚಾಲಯ ಆಗ್ಬೋದು, ಎಲ್ಲ ಶುದ್ಧವಾಗಿದೆ. ಪ್ರಜಾಶಕ್ತಿ ವರದಿ ಒಂದು ಚಿಕ್ಕನಾಯಕನಹಳ್ಳಿ ಜನತೆಗೆ ಒಂದು ಅದ್ಭುತವಾದ ಒಂದು ಶಕ್ತಿಯಾಗಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಈ ಹಿಂದೆ ಒಂದು 5 ದಿವಸದ ಹಿಂದೆ ಪ್ರಜಾಶಕ್ತಿಯವರು ನ್ಯೂಸ್ ಮಾಡಿದರು, ಕೆಎಸ್ಆರ್ಟಿಸಿ ಬಸ್ ಸ್ಟಾಪಲ್ಲಿ ಲೈಟಿಂಗ್ಸ್ ಇಲ್ಲ ಮತ್ತು ಬಾತ್ರೂಮ್ ಸ್ವಚ್ಛವಾಗಿಲ್ಲ ಅಂತ ವರದಿ ಮಾಡಿದರು. ಈಗ ಈ ವರದಿ ಮಾಡಿದ್ಮೇಲೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು ಲೈಟಿಂಗ್ ಎಲ್ಲ ಆನ್ ಆಗಿದೆ ಮತ್ತು ಶೌಚಾಲಯ ಎಲ್ಲ ಸ್ವಚ್ಛವಾಗಿದೆ. ಪ್ರಜಾಶಕ್ತಿಯವರು ಒಳ್ಳೆ ನ್ಯೂಸ್ ಮಾಡ್ತಿದ್ದಾರೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.